ಹೀರೋ ಕಿಡ್ ಶ್ರೀನಿವಾಸಪುರ ಎಂಎಸ್ಎನ್ ಬಿಲ್ಡಿಂಗ್ ಹೊಗಳಗೆರೆ ಕ್ರಾಶ್ ಶ್ರೀನಿವಾಸಪುರ ಟು ಮುಳುಬಾಗಿಲ್ ಮೈನ್ ರೋಡ್. ಮೊಟ್ಟ ಮೊದಲಿಗೆ ತಾಲೂಕಿನ ಉತ್ತಮ ಗುಣಮಟ್ಟ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಭವಿಷ್ಯದ ಎಂಎಸ್ಎನ್ ಸಂಸ್ಥೆ ಒಮ್ಮೆ ಭೇಟಿ ಮಾಡಿ ಅಡ್ಮಿಷನ್ ಓಪನ್ ಆಗಿರುತ್ತದೆ. ಇಲ್ಲಿನ ವಾತಾವರಣ ನಿಮ್ಮ ಮಕ್ಕಳ ಉತ್ತಮ ಗುಣಮಟ್ಟವಾಗಿರುತ್ತದೆ. ಅಧ್ಯಕ್ಷರು ಡಾಕ್ಟರ್ ಕಿಶನ್ ಸೂರ್ಯ ಎಸ್ ಹಾಗೂ ಗೌರವಾನ್ವಿತರು ಲೇಟ್ ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾರ್ಯದರ್ಶಿಗಳು ಭಾಸ್ಕರ್ ಬಿಆರ್. ತಾಲೂಕು ಸಮಸ್ತ ಜನತೆ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಸಮಾಜದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸ್ಥಾನ ಸಿಗಲಿರುವ ಏಕೈಕ ಸಂಸ್ಥೆಗೆ ಭೇಟಿ ಮಾಡಿ ಇಲ್ಲಿನ ವಾತಾವರಣ ನೋಡಿ ಆನಂದಿಸಿ. ನಿಮ್ಮ ಮಕ್ಕಳ ಭವಿಷ್ಯದ ಉತ್ತಮ ಗುಣವಾಗಿರುತ್ತದೆ ಹಾಗೂ ನಿಮ್ಮ ಮಕ್ಕಳ ಶಿಕ್ಷಣದ ವಿದ್ಯಾಭ್ಯಾಸ ಉತ್ತಮ ಸೇವೆ ಸಿಗಲಿದೆ. ಎಲ್ಲರೂ ಸಹಕರಿಸಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸೌಲಭ್ಯಗಳು ಸದಾ ನಿಮಗಾಗಿ ನೀಡುತ್ತೇವೆ ಎಂಬುದಾಗಿ ಅಧ್ಯಕ್ಷರು ಸಲಹೆಗಳನ್ನು ಸೂಚಿಸಿದರು. ತಪ್ಪದೆ ತಾಲೂಕು ಸಂಸ್ಥೆ ಎಲ್ಲ ಪೋಷಕರು ನಿಮ್ಮ ಮಕ್ಕಳ ನೋಡಿ ಆನಂದಿಸಿ ಸಂಸ್ಥೆಯ ಗುಣಮಟ್ಟ ತಿಳಿದುಕೊಳ್ಳಿ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಎಲ್ಲರಿಗೂ ನಮಸ್ತೆ. ಇದು ಶ್ರೀನಿವಾಸಪುರ ತಾಲೂಕಿನ ಎಂಎಸ್ಎನ್ ಸ್ಕೂಲ್ ಆಫ್ ಪಯೋನಿಯರ್ಸ್ ಕಡೆಯಿಂದ ಯೂರೋ ಕಿಡ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯೂರೋ ಕಿಡ್ಸ್ ಅಂತ ಬಂದು ನಿಮಗೆ ಇದು ಫಸ್ಟ್ ಟೈಮ್ ನಮಗೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಸ್ಟಾರ್ಟ್ ಆಗ್ತದೆ. ಶ್ರೀನಿವಾಸಪುರ ತಾಲೂಕಲ್ಲಿ ಯೂರೋ ಕಿಡ್ಸ್ ಮೇನ್ ಸ್ಪೆಸಿಫಿಕೇಶನ್ ಏನು ಅಂದ್ರೆ ಇದು ಆಲ್ ಓವರ್ ಇಂಡಿಯಾ ನಿಮಗೆ 1800 ಬ್ರಾಂಚಸ್ ಇದೆ. 1800 ಬ್ರಾಂಚಸ್ ಅಲ್ಲೂ ನಿಮಗೆ ಏನೇನು ಸಿಲೆಬಸ್ ನಡೀತಾ ಇರುತ್ತೋ ಸೇಮ್ ಕರಿಕ್ಯುಲಮ್ ಸೇಮ್ ಸಿಲೆಬಸ್ ನಿಮಗೆ ಶ್ರೀನಿವಾಸಪುರದಲ್ಲಿ ನಡೆಯುತ್ತೆ. ಅದ್ರ ಜೊತೆಗೆ ನಾವು ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇದ್ರದ್ದು ಆಂಬಿಯನ್ಸ್ ಆಗಲಿ, ಇದ್ರದ್ದು ಪೇಂಟಿಂಗ್ ಆಗಲಿ ಪ್ರತಿಯೊಂದೂ ಯೂರೋ ಕಿಡ್ಸ್ ಪ್ರಕಾರನೇ ಮಾಡಿದ್ದೀವಿ. ಅದ್ರ ಜೊತೆಗೆ ಯೂರೋ ಕಿಡ್ಸ್ ಇಂದ ನಮಗೆ ಟೀಚರ್ಸ್ಗೂ ಟ್ರೈನಿಂಗ್ ಸಮೇತನೂ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಒಂದು 20 ಜನಕ್ಕೆ 10 ಜನಕ್ಕೆ ಒಬ್ಬ ಟೀಚರ್ನ ಇಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಮಾನಿಟರಿಂಗ್ ಮಾಡಿ ನಾವು ಯೂರೋ ಕಿಡ್ಸ್ ಅನ್ನು ಸ್ಥಾಪನೆ ಮಾಡಿದ್ದೀವಿ ಶ್ರೀನಿವಾಸಪುರದಲ್ಲಿ. ಇದು ನಮಗೆ ಹೆಂಗೆ ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ನಿಮ್ಮ ಮಗುಗೆ ಸ್ಪೋಕನ್ ಇರ್ಬೋದು, ಮತ್ತು ಒಂದು ಸ್ವಲ್ಪ ಸ್ಲೋ ಲರ್ನಿಂಗ್ ಇರ್ಬೋದು. ಕೆಲವ್ರ ಮಕ್ಕಳು ಒಂದು ಕಡೆ ಕೂತ್ಕೊಂಡು ಓದ್ದಿರ ಇರ್ಬೋದು. ಇಂಥವ್ರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಬ್ಬ ಟೀಚರ್ ಇಟ್ಟು ನಾವು ಅವ್ರನ್ನ ಮಾನಿಟರ್ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಅನ್ನು ಕೊಡ್ತಿದ್ದೀವಿ. ಹಂಗಾಗಿ ಇದು ಶ್ರೀನಿವಾಸಪುರ ತಾಲೂಕಲ್ಲಿ ಇದು ಫಸ್ಟ್ ಟೈಮ್ ಹಾಕ್ತಿರೋದು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಯೂರೋ ಕಿಡ್ಸ್ಗೆ. ದಯವಿಟ್ಟು ಬನ್ನಿ, ಬಂದು ಒಂದ್ಸತಿ ಕ್ಯಾಂಪಸ್ ನೋಡಿ, ಕ್ಲಾಸ್ ರೂಮ್ಸ್ ನೋಡಿ ನಿಮ್ಗೆ ಆಂಬಿಯನ್ಸ್ ನೋಡಿ ನಿಮ್ಗೆ ಮನ್ಸಿಗೆ ಇಷ್ಟ ಆಯ್ತು ಅಂತ ಅಂದ್ರೆ ಆಮೇಲೆ ನೀವು ಬೇಕಾದ್ರೆ ಅಡ್ಮಿಷನ್ ಕೊಡ್ಬೋದು. ಯಾಕೆ ಅಂತಂದ್ರೆ ನಾನು ಈ ಗ್ಯಾರಂಟಿ ಕೊಟ್ಟು ಹೇಳ್ತಾ ಇದ್ದೀನಿ, ಈ ಲೆವೆಲ್ ಆಫ್ ಎಜುಕೇಶನ್ ಆಗಲಿ, ಈ ಲೆವೆಲ್ ಆಫ್ ಟೀಚಿಂಗ್ ಆಗಲಿ ನಿಮ್ಗೆ ಫಸ್ಟ್ ಟೈಮ್ ನಿಮ್ ಶ್ರೀನಿವಾಸಪುರ ತಾಲೂಕಲ್ಲಿ ಸಿಗ್ತಾ ಇದೆ. ಅದನ್ನ ಶ್ರೀನಿವಾಸಪುರ ಜನಕ್ಕೆ ಕೊಡೋದು ನನಗೆ ತುಂಬಾ ಖುಷಿ ವಿಷಯ ಆಗಿದೆ. ಯಾಕೆ ಅಂತಂದ್ರೆ ಈ ತರ ಒಳ್ಳೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸ್ಪೋಕನ್ ಎಲ್ಲಾ ಕರಿಕ್ಯುಲಮ್ ಇರೋವಂಥ ಸ್ಕೂಲ್ ನಮ್ಮ ಶ್ರೀನಿವಾಸಪುರದಲ್ಲಿ ಬಂದಿರೋದು ತುಂಬಾ ಕಮ್ಮಿ. ಎಸ್ಪೆಷಲಿ ಯೂರೋ ಕಿಡ್ಸ್ ನಮ್ದೇನಿದೆ ಅದು ಶ್ರೀನಿವಾಸಪುರ ತಾಲೂಕಲ್ಲಿ ಓಪನ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮಗೆ ನೀವು ಮಕ್ಕಳನ್ನ ಸೇರಿಸಿದ್ದು 1 ವರ್ಷಕ್ಕೆ ಇಲ್ಲ ಅಂದ್ರೆ 6 ತಿಂಗಳದಕ್ಕೇನೆ ನೀವು ಅದರದ್ದು ಡಿಫ್ರೆನ್ಸ್ ನೋಡ್ಬೋದು. ಅದರ ಜೊತೆಗೆ ಮಕ್ಕಳಿಗೆ ಬರೀ ಓದೋದು ಮಾತ್ರ ಅಲ್ಲ, ಆಟ ಆಡೋದಕ್ಕೆ ಸಮೇತನೂ ಅಷ್ಟೇ. ಮತ್ತೆ ಮಕ್ಕಳಿಗೆ ಟೈಮಿಂಗ್ ಪ್ರಕಾರ ಅವ್ರು ಯಾವ ಟೈಮಿಂದ ಯಾವ ಟೈಮ್ವರೆಗೂ ಅಡ್ಜಸ್ಟ್ ಆಗ್ತಾರೆ, ಯಾವ ಟೈಮಿಂದ ಯಾವ ಟೈಮ್ವರೆಗೂ ಇದು ಮಾಡ್ತಾರೆ ಅನ್ನೋದನ್ನು ಸಮೇತನು ಯೂರೋ ಕಿಡ್ಸ್ ಕರಿಕ್ಯುಲಮ್ ಪ್ರಕಾರನೇ ನಾವು ಹೋಗ್ತಾ ಇರೋದು. ಯೂರೋ ಕಿಡ್ಸ್ ಕರಿಕ್ಯುಲಮ್ ಹೆಂಗಿದೆ ಅಂತಂದ್ರೆ ನಿಮ್ಗೆ ಅದು ನಾರ್ಮಲ್ ಯಾರೋ ಒಬ್ರು ಸಿಲೆಬಸ್ ಕ್ರಿಯೇಟ್ ಮಾಡಿ ಕೊಟ್ಟರು ಅಂತ ಸಿಲೆಬಸ್ ಅಲ್ಲ. ಅದು ಪೀಡಿಯಾಟ್ರಿಷಿಯನ್ ಮತ್ತೆ ಈ ಮಕ್ಕಳ ಬ್ರೈನ್ ಬಗ್ಗೆ ಓದಿರುವಂತ ಕೆಲವು ಡಾಕ್ಟರ್ಸ್ ಅದನ್ನ ನಿಮ್ಗೆ ಆ ಕರಿಕ್ಯುಲಮ್ನೇ ನಿಮ್ಗೆ ಯೂರೋ ಕಿಡ್ಸ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೂ ಯು ಕ್ಯಾನ್ ಎಲ್ಲಿ ಬೇಕಾದ್ರೂ ವಿಚಾರಿಸಬಹುದು ಯೂರೋ ಕಿಡ್ಸ್ ಬಗ್ಗೆ. ಯು ಕ್ಯಾನ್ ರಿಸರ್ಚ್ ಎವ್ರಿವೇರ್, ಯು ಕ್ಯಾನ್ ರಿಸರ್ಚ್ ಇನ್ ದ ಗೂಗಲ್, ಯೂಟ್ಯೂಬ್ ಎಲ್ಲದ್ರಲ್ಲೂ ನೋಡ್ಬೋದು. ಯು ವಿಲ್ ಗೆಟ್ ಎಲ್ಲದಕ್ಕೂ ನಿಮ್ಗೆ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ. ನೀವು ಕ್ಯಾಂಪಸ್ ಹತ್ರಕ್ಕೆ ಬಂದ್ರೆ ನೀವು ಕ್ಯಾಂಪಸ್ ಹತ್ರ ನಾವಿರ್ತೀವಿ. ಯು ಕ್ಯಾನ್ ಸಿ ದ ಕ್ಯಾಂಪಸ್, ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಕ್ಯಾಂಪಸ್. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ದಯವಿಟ್ಟು ಬನ್ನಿ, ನೋಡಿ, ಮಕ್ಕಳನ್ನ ಸೇರಿಸಿ. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ದಾಗಿರೋದಕ್ಕೆ ನೀವು ಇವತ್ತಿಂದಾನೇ ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಬೇಕು ಅಂತ ಹೇಳಿ ಕೋರ್ಕೋತಾರೆ. ನನ್ನ ಹೆಸರು ಡಾಕ್ಟರ್ ಕಿಶನ್ ಅಂತ. ನಾನು ಎಂಎಸ್ಎನ್ ಸ್ಕೂಲ್ ಆಫ್ ಪಯೋನಿಯರ್ಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದೀನಿ. ಹಾಗಾಗಿ ಒಂದ್ಸತಿ ಬಂದು ನೋಡಿ, ಸ್ಕೂಲ್ ಕ್ಯಾಂಪಸ್ ನೋಡಿ, ಕ್ಯಾಂಪಸ್ ಟೂರ್ ಮಾಡಿ ಅಡ್ಮಿಷನ್ಸ್ ಮಾಡಬೇಕು ಅಂತ ಹೇಳಿ